ಕೇಳಿದೆ ಇದು ಅರ್ಧೋಗೈತೆ ನಾನು ಬಾವುಟನ ಚೆನ್ನಾಗಿದ್ಯಾ ಅದು ಚೆನ್ನಾಗಿದ್ಯಾ ಅದು ಚೆನ್ನಾಗಿದ್ಯಾ ಸ್ವಾಮಿ ಆ ಕಡೆ ಈಗ ಮಾತಾಡಬೇಡಿ, ನನಗೆ ಮಾತು ಬರುತ್ತೆ. ಯಾವ ನಾವು ಕರ್ನಾಟಕದ ಮಾತಾಡೋಣ. ಹುಳಗಳು ಫಸ್ಟ್ ಆಫ್ ಆಲ್ ಕರ್ನಾಟಕಗಳಿಗೆ ಪಕ್ಕದಲ್ಲಿ ನಾವೆಲ್ಲ ಸುಮ್ಮನೆ ದೊಡ್ಡ ಬಂದ್ಬಿಟ್ಟು ಯಾರು ಮಾತಾಡ್ತಾರೋ ಬದಲಾವಣೆ ಮಾಡಿ ಅಂತ ಅಂತ ಮಾತಾಡ್ತಾರೆ. ಮೈಸೂರು ಸಂಘಟನೆಗಿರೋದು ನೋಡಿ. ಹೌದಪ್ಪ, ನಾವೇ ಹುಳಗಳು ಬಿಡ್ರಿ, ನೀವೇ ಸುಮ್ಮನೆ ನಾವೇ ಹುಳಗಳು ಮಾಡ್ಕೊಂಡ್ ಬಂದಿರೋ ಬಿಡ್ರಿ. ಅಲ್ಲ ನಿಮ್ಮ ಹತ್ರ ಕೇಳಿದ್ರು ಒಳ್ಳೆ ಮಾತಾಡಿದ್ರು ಸರಿ ತಪ್ಪಾಗೋಯ್ತು. ಈಗ್ಲೂ ಅರ್ಥ ಆಯ್ತಲ್ಲ ನಿಮಗೆ ಕನ್ನಡ? ಕನ್ನಡ ಈಗ್ಲೂ ಅರ್ಥ ಆಯ್ತಲ್ಲ? ಮರಾಠಿ ಮಾಡ್ರಿ ಸಾಕು. ಸಂಘಟನೆ ಬರೀ ಹೆಸರು ಬಿಡೋದಲ್ಲ. ಕೇಳೋದಲ್ಲ, ಸಂಘಟನೆ ಹೆಸರು ಆ ಸಂಘಟನೆ ಅದಕ್ಕೆ ನಾನು ವಿಡಿಯೋ ಮಾಡ್ದ ಸಂಘಟನೆಗಳ ಸೇರ್ಕೊಂಡು ನೋಡಿ. ಸಂಘಟನೆ ಅವರಂತೆ ಬಾವುಟ ಅರ್ಧಗಿರೋ ಬಾವುಟ ಬದಲಾವಣೆ ಮಾಡ್ಕೊಳ್ರಿ ಅಂದ್ರೆ ಸಂಘಟನೆ ಇರೋ ಹುಳಗಳು ನಾವು ಹುಳಗಳಂತೆ, ಇವ್ರು ಹುಳಗಳಲ್ವಂತೆ. ಇವ್ರು ಸೂಪರ್ ಆಗೋರೆ, ನಾವು ಹುಳಗಳಂತೆ. ಸಂಘಟನೆ ಹೆಸರು ಕನ್ನಡ ಸುಮ್ಮನೆ ದೌರ್ಜನ್ಯ ಮಾಡೋ ಶಿಕ್ಷಕರ ಮೇಲೆ ಹಿಂಗೇನು ಒಳ್ಳೆ ರೀತಿ ತಾನೇ ಕೇಳಿದ್ದು. ನೀವು ಸ್ವಾಮಿ ಹುಳಗಳು ನಂಗೆ ಯಾಕೆ ಹೇಳ್ತೀರಾ? ಸಂಘಟನೆ ನಾವು ಸಂಘಟನೆ ಇರೋದು ಕರ್ನಾಟಕ. ನಾನು ಸಂಘಟನೆ ನಾನು ಯಾವ ವಿಡಿಯೋ ಅವ್ರು ಮಾಡಿದ್ರು ನಾನು ಏನ್ ಕೇಳಿದೆ ಗೊತ್ತಾ? ಅವರು ಕರ್ನಾಟಕದವ್ರು ಸಂಘಟನೆ ಇದೀನಿ ಅಂತ ಎಲ್ಲ ತಿಳ್ಕೊಂಡ್ಬಿಟ್ರೆ ಸಂಘಟನೆ ಮರ್ಯಾದಿರ್ತಾರ ಹೇಳಿ. ನಾವು 10 ವರ್ಷ ಕೆಲಸ ಮಾಡಿದ್ವಿ. ಅಯ್ಯೋ ತೋರ್ಸಪ್ಪ, ಮುಂದ್ಗಡೆ ತೋರ್ಸಪ್ಪ, ಮುಂದ್ಗಡೆ ಚಂದಾಗಿ ಹಾಕೋರು ತೋರ್ಸಪ್ಪ, ಮುಂದ್ಗಡೆ ಚೆನ್ನಾಗಿ ಹಾಕೋರೆ, ಹಿಂದ್ಗಡೆ ಅರ್ಧ ಬದಲಾವಣೆ ಮಾಡ್ಕೊಳ್ರಿ ಅಂದ್ರೆ ಇವ್ರು ಈ ತರ ಮಾತಾಡ್ತಾರೆ. ನಾನು ಸಂಘಟನೆ ಇದೆ ಅಂತ ಎದೆ ತಟ್ಕೊಂಡು ಹೇಳಿರಲ್ವಾ? ಅದೇ ಸಂಘಟನೆ ನಾವು ಕೆಲಸ ಮಾಡಿದ್ವಿ ಸ್ವಾಮಿ. ಅದೇ ನೀವೇನು ಬೇರೆ ತರ ಹೇಳಿಲ್ಲ, ನೀವು ನೈಟ್ ಕೆಲಸ ಮಾಡಿ ಬಂದಿರಲ್ವಾ? ನೈಟ್ ಎಲ್ಲ ನಾವು ನೈಟ್ ಎಲ್ಲ ಬಂದಿರೋಲ್ವಾ? ನಾನು ಏನಂತ ಕೇಳಿದೆ ಸ್ವಾಮಿ, ಅದೊಂದು ಬದಲಾವಣೆ ಮಾಡ್ಕೊಳ್ಳಿ. ಯಾರು ಫ್ರೀನೇ ಇದ್ರಲ್ಲ, ಎಲ್ಲ ಯಾರು ಇಲ್ವಲ್ಲ, ನೋಡ್ಬಿಡ್ತಾನೆ ಬಂದ್ ಕೇಳಿ. ನಮ್ಮವರೇ ಕೂತಿದಲ್ವಾ? ಆಯ್ತು ಬಿಡಿ ಸ್ವಾಮಿ, ನಮ್ಮವರೇ ಕಚ್ಚಾಡ ನಮ್ಮವರೇ ಕಚ್ಚಾಡಲ್ಲ. ಅವರೇ ಎದೆ ತಟ್ಕೊಂಡು ನಾವೇನ್ ಮಾಡೋಣ ಹೇಳಿ? ನಾವೇ ಹೇಳೋದು ಅವ್ರಿಗೆ ಸೋತ್ ಬಿಡೋಣ ನಾವೇ. ಸಂಘಟನೆ ಎದೆ ತಟ್ಕೊಂಡ್ರೆ ಸಂಘಟನೆ ಇರ್ತಾನೆ ನಮ್ಮ ಮರ್ಯಾದೆ ತೆಗೆಯೋದು. ನಡ್ರಿ ಹತ್ತಿ ಹತ್ತಿ ಹೋಗಿ ನೀಲಿಕಲ್ಲಿ ಅಡ್ಗ ಮಾಡ್ಬೇಕು ಫಸ್ಟ್.
ಆಗಲ್ಲ ಸ್ವಾಮಿಗಳು. ಅರ್ಧಾಗಿರೋ ಬಾವುಟನ ಕೇಳಕ್ ಹೋದ್ರೆ ನಾವು ಸಂಘಟನೆ ಇರೋದು, ನಾವು ಸಂಘಟನೆ ಅಂತವ್ರು ಇಂಥವ್ರು, ನಾವು ಮೈಸೂರಲ್ಲಿ ಕೇಳು ಇವ್ರು ಕೇಳು ಅಂತಾರೆ. ಮೈಸೂರಲ್ಲಿ ದೊಡ್ಡ ಸಂಘಟನೆ ಅಂತವ್ರು, ಆ ಸಂಘಟನೆ ಹೆಸರು ಹೇಳಕ್ಕಲ್ಲ, ಸಂಘಟನೆ ನಾನು ಕೆಲಸ ಮಾಡಿ ಬಂದಿದ್ದೀನಿ. ಇವ್ರು ರೀತಿ ಮಾತಾಡ್ತಾರೆ ಅಂದ್ರೆ ನಾವು ಕೆಟ್ಟುಳಗಳಂತ. ಇರ್ಲಿ, ತೊಂದರೆ ಇಲ್ಲ, ಧನ್ಯವಾದಗಳು. ಈ ನನ್ನ ಮಾತಲ್ಲಿ ಏನೋ ನಾನು ಕೇಳಿದಲ್ಲಿ ತಪ್ಪಿತ್ತು ಅಂತ ಯಾರು ದಯವಿಟ್ಟು ಶೇರ್ ಮಾಡಬೇಡಿ. ಇಲ್ಲ ಮಾತಲ್ಲಿ ಸರಿ ಇತ್ತು ಅಂದ್ರೆ ಶೇರ್ ಮಾಡಿ, ತಿಳಿಸಿ, ಗೊತ್ತಾಗ್ಲಿ ಅವ್ರಿಗೂ.